ಅಲ್ಲ, ಮಾವ ಯಾಕೆ ಹೀಗಾಡ್ತಿದ್ದಾರೆ? ಇವರೆಲ್ಲ ಅವಳನ್ನ ಸೊಸೆ ಅಂತ ಒಪ್ಕೊಂಡ್ಬಿಟ್ರೆ ಈ ಮನೇಲಿ ನಾನು ನನ್ನ ಗಂಡ ಲೆಕ್ಕಕ್ಕೆ ಇಲ್ಲದೆ ಇರೋ ಹಾಗಾಗ್ಬಿಡ್ತೀವಿ. ಇದಕ್ಕೆ ನಾನೇ ಏನಾದರೂ ಮಾಡಬೇಕು. ಏನು ನಮ್ಮ ಸಿದ್ದು ಹುಷಾರಿಲ್ವಾ? ಏನಾಯ್ತು ಅವನಿಗೆ? ನಾನು ಅವನ್ನ ನೋಡ್ಬೇಕು ಮೊದಲು. ಅತ್ತೆ, ಮಾವ ಹೇಳಿದ್ರಲ್ಲ ಸಿದ್ದು ಅವ್ರಿಗೆ ಹುಷಾರಿಲ್ಲ ಅಂತ. ಅವ್ರು ಮಲ್ಕೊಂಡು ರೆಸ್ಟ್ ಮಾಡ್ತಿರ್ತಾರೆ. ಈಗ ನೀವು ಮಾತಾಡ್ಸಕ್ಕೆ ಹೋದರೆ ಅವ್ರಿಗೆ ಡಿಸ್ಟರ್ಬ್ ಆಗ್ಬೋದಲ್ವಾ? ನೋಡ್ದೆ ನಮ್ಮಿ, ನಿನಗೆ ಅವನ ಮ್ಯಾಕೆ ಎಷ್ಟೇ ಕೋಪ ಇದ್ರು ಅವ್ನಿಗೆ ಹುಷಾರಿಲ್ಲ ಅಂದ ತಕ್ಷಣ ನಿನ್ನ ಕರಳು ಹೆಂಗೆ ಚುರುಕು ಕಂಡ್ಬಿಡ್ತು ಅಂತ. ಸುಮ್ಮನೆ ಹಿಂಗೆ ಸಂಕಟ ಪಡೋ ಬದಲು ಅವ್ನ ಹೆಂಡ್ರನ್ನ ಸೊಸೆ ಅಂತ ಒಪ್ಕೊಂಡು ನೆಮ್ಮದಿಯಾಗಿರ್ಬೋದಲ್ವೇ? ಆಗ್ಲಾದ್ರೂ ನಮ್ಮ ಸಿದ್ದೇಗೌಡ ನೆಮ್ಮದಿಯಾಗಿರ್ತಾನೆ. ಇಲ್ಲ, ಇವು ಏನು ಹೇಳಿದ್ರು ನಾನು ಒಪ್ಪಲ್ಲ. ಒಂದು ವೇಳೆ ನನ್ನ ಮಗನ ಬೇಕಾದರೂ ಕ್ಷಮಿಸ್ತೀನಿ, ಅವಳನ್ನ ಕ್ಷಮಿಸಲ್ಲ, ನನ್ನ ಸೊಸೆ ಅಂತ ಒಪ್ಕೊಳ್ಳಲ್ಲ. ಸರಿಯಾಗಿ ಹೇಳ್ದೆ ಕಣಮ್ಮಿ. ನೀನು ಈ ಮನೆ ಸೊಸೆ ಆಗಿದ್ದಕ್ಕೂ ಸಾರ್ಥಕ ಆಯಿತು. ಸದ್ಯ ಅತ್ತೆ, ನೀವು ಯಾವಾಗಲೂ ಹೀಗೆ ಇರಿ ಅತ್ತೆ. ನಿಮ್ಗೆ ಅವಳ ಮೇಲೆ ಕೋಪ ಇದ್ದಷ್ಟು ನನಗೆ ಒಳ್ಳೆಯದು. ಛೇ, ನಮ್ಮಪ್ಪ ಮಾಡೋದಿಲ್ಲ ಇಂಥ ಕೆಲಸನೇ. ಇವ್ರು ಹೀಗೆ ಮಾಡ್ತಾರೆ ಅಂತ ನಾನು ಕನಸಲು ಅಂದ್ಕೊಂಡಿರಲಿಲ್ಲ. ಸ್ವಲ್ಪ ಯಾಮಾರಿದ್ರು ನಾನಿಷ್ಟು ದಿವಸ ಕಾಪಾಡ್ಕೊಂಬಂದಿದ್ದು ಸತ್ಯ ಎಲ್ರಿಗೂ ಗೊತ್ತಾಗ್ಬಿಟ್ಟಿರೋದು. ಹಂಗೇನಾದರೂ ಗೊತ್ತಾಗಿದ್ದಿದ್ರೆ ನಾನು ಪೈಸಾ ಕೂಡಿಟ್ಟು ಕಟ್ಟಿಸ್ತಿರೋ ಮನೆಗೇನೆ ಎಲ್ಲರೂ ಒಕ್ಕರ್ಸ್ಕೊಂಡ್ಬಿಟ್ಟಿರೋರು. ಅಪ್ಪ, ಏನ್ರಿ ಗರ ಬಡ್ದಾರಂಗ್ ಕೂತಿದ್ದೀರಾ? ಏನಾಯ್ತು? ಏನು ಮಾಡಲಿ, ಇವಳಿಗೆಲ್ಲ ಹೇಳ್ಬಿಟ್ಲ. ಬೇಡ, ಮೊದಲೇ ಇವಳು ಅವ್ರ ಪಾರ್ಟಿ. ಹೇಳಿದ್ರೆ ಇದನ್ನೇ ದೊಡ್ಡ ರಾಧ ಅಂತ ಮಾಡಿ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಿಬಿಡ್ತಾಳೆ. ಸದ್ಯಕ್ಕೆ ಇವಾಗ ಸುಮ್ಮನಿರೋದೇ ಸೇಫ್ಟಿ. ರೀ, ಏನಾಯ್ತು ಅಂತ ನಿಮ್ಮನ್ನೇ ಕೇಳ್ದೆ. ಏನಿಲ್ಲ ಕಣೆ, ಅದು ಹೀಗೆ ಬಂದಲ್ಲ, ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಇದ್ದೆ. ನಿಮ್ಮನ್ನ ನೋಡಿದ್ರೆ ಸುಮ್ಮನೆ ಕೂತೋರ್ ತರ ಕಾಣಿಸ್ತಿಲ್ಲ. ತಲೆಗೇನೋ ಕೆಲಸ ಕೊಟ್ಟಾಗಿದೆ. ಹೌದು ಕಣೆ, ನನಗೆ ತಲೆ ಇದೆಯಲ್ಲ, ಅದಕ್ಕೆ ಕೆಲಸ ಕೊಟ್ಟಿದ್ದೀನಿ. ನಿನಗೆ ತಲೆ ಇಲ್ಲ. ಏನೋ ಒಂದು ಮಾಡ್ಕೊಳ್ಳಿ. ಏಯ್, ಹೆಂಗ ಬಂದಿದೆಯಲ್ಲ, ಒಂದು ಲೋಟ ಬಿಸಿ ಬಿಸಿ ಕಾಫಿ ಮಾಡ್ಕೊಂಬ. ಏನ ಮುಖ ನೋಡ್ತಾ ನಿಂತಿದ್ಯಾ? ಹೋಗು, ಒಂದು ಲೋಟ ಕಾಫಿ ಮಾಡ್ಕೊಂಬ. ಆಯ್ತು. ದೊಡ್ಡ ಮಹಾರಾಣಿ ಮೊಮ್ಮಗಳು ಬಿಟ್ರೆ ತಲೆ ಮೇಲೆ ಹತ್ತು ಕೂತ್ಕೊಂಡ್ಬಿಡ್ತಾಳೆ. ಲೂಸ್ ಬಿಡಬಾರ್ದು ಇವ್ರನ್ನೆಲ್ಲ. ನೋಡಪ್ಪ, ಅಲ್ಲಿ ಟ್ರ್ಯಾಕ್ಟರ್ ಬಂದಾಯ್ತು ಅಂತ. ಹೋಗು, ನೀನು ಹೋಗಪ್ಪ, ಅಲ್ಲಿ ಮೇಲೆ ಸ್ವಲ್ಪ ನೀರು ಹಾಕಿ ಹೋಗಲ್ಲಿ. ನಮಸ್ಕಾರ ಮೇಸ್ತ್ರಿ. ನಮಸ್ಕಾರ ಅಣ್ಣ. ಮೇಸ್ತ್ರಿ, ನಿಮ್ಮ ಓನರ್ ನನ್ನ ಇದ್ದಕ್ಕಿದ್ದಂಗೆ ಕೆಲಸನ ತೆಗೆದುಬಿಟ್ರಲ್ಲ, ಕಾರಣ ಏನು ಅಂತ ಹೇಳಿದ್ರಾ? ಏನು ಹೇಳೋಣ, ಒಂದು ಕಡೆ ಬರೋದಕ್ಕೆ ಹೇಳಿದ್ರು, ದುಡ್ಡು ಕೊಟ್ಬಿಟ್ಟು ಕೆಲ್ಸಕ್ಕೆ ಬರೋದು ಬೇಡ ಅಂತ ಹೇಳಿದ್ರಣ್ಣ. ನನ್ನ ಕಡೆಯಿಂದ ತಪ್ಪಾಗಿದ್ರೆ ನಾನು ತಿದ್ಕೋತೀನಿ ಮೇಸ್ತ್ರಿ, ಆದರೆ ನಾನು ಮಾಡಿದ ತಪ್ಪೇನಂತನಾದರೂ ಗೊತ್ತಾಗಬೇಕಲ್ವಾ? ಅಯ್ಯೋ ಅಣ್ಣ, ನಿಮ್ಮ ಕೆಲಸ ಇಷ್ಟು ದಿವಸ ನಾನು ನೋಡಿಲ್ವ ಅಣ್ಣ. ನಿಮ್ಮಲ್ಲಿ ತಪ್ಪು ಹುಡುಕಿದ್ರೆ ಆ ದೇವ್ರು ಕೂಡ ಮೆಚ್ಚಲ್ಲ ಅಣ್ಣ. ನಮ್ಮ ಓನರ್ಗೆ ಅದೇನಾಯ್ತೋ ಏನೋ ನನಗೊಂದು ಅರ್ಥ ಆಗ್ತಿಲ್ಲ ಅಣ್ಣ. ನಾನಿರೋ ಪರಿಸ್ಥಿತಿನಲ್ಲಿ ನನ್ನ ಕೆಲಸ ಮಾಡಲೇಬೇಕು ಮೇಸ್ತ್ರಿ. ಇನ್ನೊಂದ್ಸಲ ಫೋನ್ ಮಾಡಿ ನನ್ನ ಕೆಲಸದ ಬಗ್ಗೆ ಒಪ್ಪಿಸ್ಬಿಟ್ರೆ ದೊಡ್ಡ ಉಪಕಾರ ಮಾಡ್ದಂಗಾಗುತ್ತೆ ಮೇಸ್ತ್ರಿ. ಅಣ್ಣ, ನೀನು ಇಷ್ಟೊಂದೆಲ್ಲ ಕೇಳ್ಕೊಬೇಡಿ ಅಣ್ಣ. ನಾನು ಓನರ್ ಹತ್ರ ಒಂದ್ಸಲ ಮಾತಾಡ್ತೀನಿ, ನನಗೆ ಸ್ವಲ್ಪ ಟೈಮ್ ಕೊಡಿ ಅಣ್ಣ. ಆಗಲೇ ಮೇಸ್ತ್ರಿ, ಆದಷ್ಟು ಬೇಗ. ಆಯ್ತಣ್ಣ, ಮಾತಾಡ್ತೀನಿ. ಬರ್ತೀನಿ.
ಮಾವ ಯಾಕೆ ಮಾವ ಇಷ್ಟೊಂದು ಸುಸ್ತಾಗಿದ್ದೀರಾ? ಎಷ್ಟು ಬಿಸಿಲಿದೆ ಹೊರಗಡೆ, ಎಲ್ಲೋಗಿದ್ರಿ ಇಷ್ಟೊತ್ತಲ್ಲಿ ನೀವು? ಇರಿ, ನೀರು ತೊಗೊಂಬರ್ತೀನಿ. ಬೇಡಮ್ಮ, ನನ್ನ ಸ್ನೇಹಿತರೊಬ್ಬರನ್ನ ಭೇಟಿ ಆಗಬೇಕಿತ್ತು, ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗಿದ್ದೆ. ಅನ್ನಂಗೆ ಮಾವ, ನೀವು ಯಾವುದೋ ರಾತ್ರಿ ಪಾಳಿ ಕೆಲ್ಸಕ್ಕೆ ಹೋಗ್ತಿದ್ರಲ್ಲ, ಅದು ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಿದೆಮ್ಮ, ತೊಂದರೆ ಇಲ್ಲ. ಆದರೂ ಮಾವ, ನೀವು ಹಗಲೊತ್ತಲ್ಲೂ ಕೆಲ್ಸಕ್ಕೆ ಹೋಗಿ ಮತ್ತೆ ರಾತ್ರಿ ಪಾಳಿ ಕೆಲಸನ ಮಾಡೋದು ನೋಡಿದ್ರೆ ನನಗೆ ತುಂಬ ಸಂಕಟ ಆಗುತ್ತೆ ಮಾವ. ನೀವು ನೋಡ್ಕೊಂಡಿದ್ದೀರಾ, ನೋಡಿ ಹೇಗಾಗಿದ್ದೀರಾ ಅಂತ. ಇದೆಲ್ಲ ಒಂದು ಸ್ವಲ್ಪ ದಿನ ವೀಣಾ, ಆಮೇಲೆ ಬೆಳಗ್ಗೆ 6 ಗಂಟೆಗೆ ಆಟೋ ಎತ್ತೀನಿ, ಸಾಯಂಕಾಲ 6 ಗಂಟೆಗೆ ಆಟೋದಲ್ಲಿ ಬಂದ್ಬಿಡ್ತೀನಿ ಅಷ್ಟೇ. ಏನು ಮಾಡ್ತೀಯ, ಸ್ವಲ್ಪ ದಿನ ಕಷ್ಟಪಡಬೇಕಾಗತ್ತಮ್ಮ. ಏನೋ ಮಾವ, ಅಲ್ಲ, ಇಬ್ಬರು ಗಂಡ್ಮಕ್ಳು ಚೆನ್ನಾಗಿ ದುಡಿತಾ ಇದ್ದಾರಲ್ವಾ, ಈಗಲೂ ಇದನ್ನೆಲ್ಲ ನೀವೇ ಮಾಡಬೇಕಾ? ಮನೆ ಖರ್ಚನ್ನು ನಿಭಾಯಿಸೋದಕ್ಕೆ ಅವ್ರಿಗೆ ಹೇಳ್ಬೋದಲ್ಲ. ಇದು ಬರೀ ಮನೆ ನಿಭಾಯಿಸೋ ಖರ್ಚು ಅಷ್ಟೇ ಅಲ್ಲಮ್ಮ. ಜಾನು ಬಾಣಂತನಕ್ಕೆ ಇನ್ನೇನು ಈ ತಿಂಗಳು ಮುಂದಿನ ತಿಂಗಳು ಬರ್ತಾಳೆ, ಆ ಖರ್ಚುಗಳನ್ನ ನಿಭಾಯಿಸ್ಬೇಕಲ್ವಾ. ಮತ್ತು ಸಣ್ಣ ಪುಟ್ಟ ಖರ್ಚಿಗೆಲ್ಲ ಮಕ್ಕಳು ಮುಂದೆ ಕೈ ಚಾಚಕ್ಕೆ ನನ್ನ ಮನಸ್ಸು ಒಪ್ಪಲ್ಲ. ಅವ್ರಿಗೂ ಸಂಸಾರ ಇದೆ, ಅವ್ರಿಗೂ ಖರ್ಚು ವೆಚ್ಚಗಳಿರ್ತಾವಲ್ವಾ. ಅಲ್ಲ ಮಾವ, ಇಷ್ಟು ವರ್ಷ ಹಗಲು ರಾತ್ರಿ ಅಂದೇ ಕಷ್ಟಪಟ್ಟು ದುಡಿದು ನೀವು ಇವರೆಲ್ಲರನ್ನೂ ಸಾಕಿದ್ದೀರ. ಈಗ ನಿಮ್ಮನ್ನು ಹಾಗೆ ನೋಡ್ಕೋಬೇಕಲ್ವಾ ಅವರು? ನಿಮ್ಮ ಕೈಯಲ್ಲಿ ದುಡ್ಡಿಲ್ಲದೆ ಇರುವಾಗ ಕೂಡ ಅವ್ರು ಬೇಕು ಅಂದಾಗ ಕೊಟ್ಟಿದ್ದೀರಾ ನೀವು. ಈಗ ಅವರು ಕೂಡ ನಿಮ್ಮನ್ನು ಹಾಗೆ ನೋಡ್ಕೋಬೇಕಲ್ವಾ ಮಾವ? ವಯಸ್ಸಾದಾಗ ಅಪ್ಪ ಅಮ್ಮನ ನೋಡ್ಕೊಳ್ಳೋದು ಮಕ್ಕಳ ಕರ್ತವ್ಯ, ನಿಜ. ಹಾಗಂತ ನಾನು ಈಗಲೇ ಡಿಮಾಂಡ್ ಮಾಡೋಕ್ಕಾಗತ್ತಾ? ಹಂಗೆ ಮಾಡಿದ್ರೆ ಅದೊಂಥರ ವ್ಯವಹಾರ ಆಗಲ್ವಾ? ಮಕ್ಕಳು ಹಾಗಾದ್ರೆ ನಮ್ಮನ್ನು ಅದಕ್ಕೆ ಬೆಳೆಸಿದ್ರ ಅಂತ ಕೇಳಿದ್ರೆ, ಭಗವಂತ ಶಕ್ತಿ ಕೊಟ್ಟಿದ್ದಾನೆ. ಎಲ್ಲಿ ತನಕ ನನ್ನ ಕೈನಲ್ಲಿ ಶಕ್ತಿ ಇರುತ್ತೋ ಅಲ್ಲಿ ತನಕ ಕೆಲಸ ಮಾಡ್ತೀನಿ. ಯಾವತ್ತೋ ಒಂದಿನ ಆಗೋದೇ ಇಲ್ಲ ಅಂತ ಅನ್ಸುತ್ತೆ ನೋಡು, ಅವತ್ತು ಮಕ್ಕಳನ್ನ ಆಶ್ರಯಿಸಲೇಬೇಕಲ್ವಮ್ಮ. ಎಲ್ರಿಗೂ ನಿಮ್ಮ ಥರನೇ ತಂದೆ ತಾಯಿ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಮಾವ. ಕೆಲವೊಬ್ರು ಇರ್ತಾರೆ, ಇಷ್ಟು ವರ್ಷ ನಾನು ದುಡಿದು ನಿಮ್ಮನ್ನೆಲ್ಲ ಸಾಕಿದ್ದೀನಿ, ಈಗ ನೀವು ನನ್ನ ನೋಡ್ಕೋಬೇಕು ಅಂತ ಸುಮ್ಮನೆ ಕೂತ್ಬಿಡ್ತಾರೆ. ಆದರೆ ನಿಮ್ಮನ್ನು ನೋಡಿ, ಕೈಯಲ್ಲಿ ಶಕ್ತಿ ಇರೋವರೆಗೂ ದುಡಿತೀನಿ ಅಂತ ಹೇಳ್ತಿದ್ದೀರ. ನೀವೆಲ್ಲರಿಗೂ ಸ್ಫೂರ್ತಿ ಮಾವ. ನಿಮ್ಮಂಥವ್ರು ಸೊಸೆ ಆಗಿರೋದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ನನಗೂ ಅಷ್ಟೇ ವೀಣಾ, ನಿನ್ನಂಥವಳು ನಮ್ಮ ಮನೆಗೆ ಸೊಸೆಯಾಗಿ ಬಂದೆ ನೋಡು. ನೀನು ಸೊಸೆ ಅಷ್ಟೇ ಅಲ್ಲಮ್ಮ, ಮಗಳು ಸಹ. ಆ ಭಗವಂತ ಒಂದು ಕೊಟ್ಟು ಒಂದು ಕಿತ್ಕೊಳ್ತಾನಂತೆ. ನಮ್ಮನೆ ಗಂಡು ಮಕ್ಕಳಿಗೆ ಅಪ್ಪ ಅಮ್ಮನ ಮೇಲೆ ಪ್ರೀತಿ ಕೊಡ್ಲಿಲ್ಲ, ಆದರೆ ಸೊಸೆಯಾದ ನೀನು ಕಾಳಜಿ ಮಾಡ್ತೀಯಲ್ಲ, ಅಷ್ಟು ಸಾಕಮ್ಮ. ಆ ದೇವ್ರು ನೀನು ಚೆನ್ನಾಗಿಟ್ಟಿರ್ಲಿ ವೀಣಾ. ದೇವರಿದಾನೋ ಇಲ್ವೋ ನನಗೆ ಗೊತ್ತಿಲ್ಲ ಮಾವ, ಆದರೆ ದೇವರಂತ ಅತ್ತೆ ಮಾವ ನೀವು ಸಿಕ್ಕಿದ್ದೀರಾ. ನಿಮ್ಮ ಜೊತೆ ಇರೋವರೆಗೂ ನಾನು ಖುಷಿಯಾಗೇ ಇರ್ತೀನಿ. ಸರಿ, ಪಾನಕ ಮಾಡ್ಕೊಂಬರ್ತೀನಿ, ಕುಡಿದು ಸ್ವಲ್ಪ ಸುಧಾರಿಸ್ಕೊಳ್ಳಿ. ಬಾ, ಸದ್ಯ ಹಾಕಿದ್ದು ಡಬಲ್ ಆಗೋಯ್ತು. ಇನ್ನು ಸ್ವಲ್ಪ ದುಡ್ಡು ಹಾಕಿ ಇನ್ನೊಂದು ಆಟ ಆಡ್ಬೇಡ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ. ಒಂದು 2 ಲಕ್ಷ ಸಾಲ ಬೇಕಾಗಿತ್ತಲ್ಲ. ಇನ್ನೇನು ಸರ್, ಹೊಸ್ದಾಗಿ ಆಫೀಸ್ ಓಪನ್ ಮಾಡಿದ್ದೀರಾ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದರೆ ಮುಖನೇ ಕೊಟ್ಟು ಮಾತಾಡಿಸ್ತಾ ಇಲ್ವಲ್ಲ ನೀವು? ಹೇಳಿ, ಏನಾಗಬೇಕಾಗಿತ್ತು? ಹೊರಗಡೆ ಚಿಪ್ಸ್ ಫಂಡ್ ಅಂತ ಬೋರ್ಡ್ ನೋಡಿದೆ, ಹಂಗಂದ್ರೆ ಏನು ಅಂತ ಗೊತ್ತಿಲ್ಲ, ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಸರ್, ಚಿಟ್ಸ್ ಅಂದರೆ ಚೀಟಿ ವ್ಯವಹಾರ. ಹಾಂ, ನಮ್ಮ ಹತ್ರ
1 ಲಕ್ಷ 2 ಲಕ್ಷ 5 ಲಕ್ಷ 10 ಲಕ್ಷದವರೆಗೂ ಚೀಟಿ ಇದೆ. ಅದಕ್ಕೆ ಪ್ರತಿ ತಿಂಗಳು ಇಷ್ಟಿಷ್ಟು ಅಂತ ಕಂತು ಕಟ್ಕೊಂಡು ಹೋಗಿ ಇದು ಚೀಟಿಗಳು. ಈ ಫ್ರೀ ಇರೋ ಲೇಡೀಸ್ನೆಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು ಚೀಟಿ ಅಂತ ಮಾಡ್ತಿರಲ್ಲ ಅದಾ ಸರ್? ಬರೀ ಹೆಂಗಸರು ಚೀಟಿ ಹಾಕಲ್ಲ ರೀ, ಗಂಡಸರು ಚೀಟಿ ಹಾಕ್ತಾರೆ. ಅವ್ರುಗಳು ಸಣ್ಣ ಪುಟ್ಟದಾಗಿ ಮಾಡ್ತಾ ಇದ್ದಾರೆ, ನಾವು ಸ್ವಲ್ಪ ದೊಡ್ಡದಾಗಿ ವ್ಯವಹಾರ ಮಾಡ್ತಾ ಇದೀವಿ ಅಷ್ಟೇ. ಈ ಚೀಟಿ ವ್ಯವಹಾರದ ಜೊತೆ ನಾವು ಸಾಲ ಕೊಡ್ತೀವಿ ಬಡ್ಡಿಗೆ ಅಂತ. ಇವಾಗ ಹೇಳಿ, ನೀವು ಚೀಟಿ ಹಾಕಕ್ಕೆ ಬಂದಿದ್ದೀರಾ ಅಥವಾ ಸಾಲ ತೊಗೊಳಕ್ ಬಂದಿದ್ದೀರಾ? ಸರ್ ನನಗೂ ಚೀಟಿ ಹಾಕ್ಬೇಕು ಅಂತ ತುಂಬ ಆಸೆ. ನಾವು ಕಟ್ಟಿರೋ ದುಡ್ಡನ್ನೆಲ್ಲ ತಗೊಂಡು ನೀವು ರಾತ್ರಿ ಅಭ್ಯಾಸ ಆಗ್ಬಿಟ್ರೆ ಏನು ಮಾಡೋದು ಅಂತ ಭಯ ಸರ್. ಯಾಕೆ ಅಂದರೆ ಈಗ ಆಲ್ರೆಡಿ ತುಂಬ ಕಡೆ ಚೀಟಿ ಹಾಕಿ ಮೋಸ ಆಗಿರೋದ್ರಲ್ಲಿ ನಾನೇ ನಂಬರ್ 1 ಸರ್. ನೋಡ್ರಿ, ನಾನೆಲ್ರಿಗೂ ಮೋಸ ಮಾಡಬೇಕು ಅಂತ ಈ ಆಫೀಸ್ ಓಪನ್ ಮಾಡ್ಕೊಂಡು ಕೊಟ್ಟಿಲ್ಲ. ನಾನು ಬದುಕಬೇಕು, ಬೇರೆಯವರು ಬದುಕಬೇಕು, ಅದೇ ನನ್ನ ಪಾಲಿಸಿ. ನಾನು ಯಾರು ಗೊತ್ತೇನ್ರಿ? ಗೊತ್ತಾಗಿಲ್ವಲ್ಲ ಸರ್? ಕೇಳಿಸ್ಕೊಳ್ಳಿ, ಹೇಳ್ತೀನಿ. MLA ಜವರೇಗೌಡರು ಇದ್ದಾರಲ್ಲ, ಅವ್ರ ಅಳಿಯ. ಓ, ಜವರೇಗೌಡ್ರಳಿಯನ ನೀನು? ಹಂಗಾರೆ ನೀನು ನಮ್ಮನೆ ಕಣಯ್ಯ. ಹೌದು ಕಣಯ್ಯ. ನೋಡಯ್ಯ, ನಿನಗೆ ಚೀಟಿ ಹಾಕಬೇಕು ಅಂದರೆ ಹಾಕ್ಬೋದು, ಸಾಲ ಬೇಕು ಅಂದರೆ ಸಾಲ ಕೊಡ್ತೀವಿ, ಇಲ್ಲ ಅಂದರೆ ಸರಿ ಸರ್, ನನಗೆ ಗೊತ್ತಿರೋರ್ಗು ನಾನು ಹೇಳ್ತೀನಿ, ನಾನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಬರ್ತೀನಿ, ನಮಸ್ಕಾರ. ಆಯಿತು ಸರ್. ಹಾಂ, ಥ್ಯಾಂಕ್ ಯು. ನಾನೆಂಥ ಪಾಪಿ, ನನ್ನ ಮುದ್ದಮ್ಮನಿಗೂ ನಮ್ಮ ಮೇಡಮ್ವರೆಗೂ ನಾನೇ ಅನ್ಯಾಯ ಮಾಡಿಬಿಟ್ಟವನಲ್ಲ. ನನ್ನಿಂದಲೇ ಇಬ್ಬರು ಜೀವನನು ಹಿಂಗಾಗೋಗದೆ. ಸಿದ್ದು ಅವರೇ, ಈಗ ಜ್ವರ ಹೇಗಿದೆ? ಇನ್ನೂ ಹಾಗೆ ಇದೆಯಲ್ಲ? ಸರಿ, ನೀವು ಮಲ್ಕೊಳ್ಳಿ, ನಾನು ಮತ್ತೆ ಬಟ್ಟೆ ಇಡ್ತೀನಿ. ಬೇಡ ಮೇಡಮ್ ಅವರೇ, ನಮಗಿದೆಲ್ಲ ಬೇಡ. ಬೇಡ ಅಂದರೆ ಹೇಗೆ? ನೀವು ಮಲ್ಕೊಳ್ಳಿ. ಬೇಡ ಅಂತ ಹೇಳ್ತವನಲ್ಲ ಮೇಡಮ್ ಅವರೇ. ಹಾಂ ಸೌಪರ್ಣಿಕ ಅವರೇ, ಹೇಳಿ. ಭಾವನಾ, ಖುಷಿ ನಿನ್ನ ಮತ್ತು ಸಿದ್ದುನ ನೋಡಬೇಕು ಅಂತ ತುಂಬ ಹಠ ಮಾಡ್ತಿದ್ದಾಳೆ. ನೀವಿಬ್ಬರು ಬಂದು ಅವಳನ್ನ ನೋಡಿ ಮಾತಾಡ್ಸ್ಕೊಂಡು ಹೋಗ್ಬೋದಾ ಅಂತ ಕಾಲ್ ಮಾಡಿದೆ. ಅದು ಸಿದ್ದು ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ. ಅವ್ರು ಹುಷಾರಾಗಿದ ತಕ್ಷಣ ನಾವು ಬಂದ್ಬಿಡ್ತೀವಿ. ಏನು, ಸಿದ್ದು ಅವ್ರಿಗೆ ಹುಷಾರಿಲ್ವಾ? ಕೊಡಿ, ನಾನು ಮಾತಾಡ್ತೀನಿ. ಭಾವನಾ ಅಮ್ಮ, ಸಿದ್ದು ಅಂಕಲ್ಗೆ ಏನಾಯ್ತು? ಖುಷಿ ಪುಟ್ಟ, ಅದು ಸಿದ್ದು ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ. ಅವ್ರು ಹುಷಾರಾಗಿದ ತಕ್ಷಣ ನಿನ್ನ ನೋಡೋಕ್ಕೆ ಅಂತ ಬಂದ್ಬಿಡ್ತೀವಿ. ಅಲ್ಲಿವರೆಗೂ ಅತ್ತೆ ಮಾತು ಕೇಳ್ಕೊಂಡಿರೋ, ಹಠ ಮಾಡಬಾರ್ದು ಪುಟ್ಟ. ಆದ್ರೆ ನಾನು ನಿಮ್ಮನ್ನ ನೋಡ್ಬೇಕು ಅನ್ಸ್ತಿದೆ ಭಾವನಾ ಅಮ್ಮ. ಬೇಗ ಬಂದ್ಬಿಡ್ತೀವಿ ಪುಟ್ಟ, ನೀನ್ ಜಾಣೆ ಅಲ್ವಾ? ಸರಿ, ಸಿದ್ದು ಅಂಕಲ್ಗೆ ಫೋನ್ ಕೊಡಿ, ನಾನು ಅವ್ರ ಜೊತೆ ಮಾತಾಡಬೇಕು. ಇರು, ಲೌಡ್ ಸ್ಪೀಕರಲ್ಲಿ ಹಾಕ್ತೀನಿ, ನೀನು ಮಾತಾಡು. ಯಾಕೆ ಅಂಕಲ್, ಹುಷಾರಿಲ್ವಾ? ಅದು ಏನೂ ಇಲ್ಲ. ಅಂಕಲ್, ನೀವು ಸರಿಯಾಗಿ ಮಾತಾಡ್ತಿಲ್ವಲ್ಲ, ಯಾಕೆ? ನನ್ನ ಮೇಲೆ ಕೋಪನಾ? ಅದು ಖುಷಿ ಪುಟ್ಟ, ಅಂಕಲ್ಗೆ ಹುಷಾರಿಲ್ವಲ್ಲ, ಅದಕ್ಕೆ ಮಾತಾಡೋಕ್ಕಾಗ್ತಿಲ್ಲ ಅಷ್ಟೇ. ಸಿದ್ದು ಅಂಕಲ್, ಹೆದರ್ಕೋಬೇಡಿ, ನೀವು ಬೇಗ ಹುಷಾರಾಗ್ತೀರಾ. ಡಾಕ್ಟರ್ ಅಂಕಲ್ ಕೊಟ್ಟಿರೋ ಟ್ಯಾಬ್ಲೆಟ್ ಎಲ್ಲ ತಗೊಂಡು ಬೇಗ ಹುಷಾರಾಗಿ. ಸರಿ ಮುದ್ದಮ್ಮ. ಬಾಯ್, ಟೇಕ್ ಕೇರ್ ಅಂಕಲ್. ಖುಷಿ ಪುಟ್ಟ ನಿಮ್ಮನ್ನ ತುಂಬ ಹಚ್ಕೊಂಡಿದ್ದಾಳೆ. ನನ್ನನ್ನು ಬಿಟ್ಟರೆ ನಿಮ್ಮನ್ನೇ ಇಷ್ಟು ಹಚ್ಕೊಂಡಿರೋದು. ಸರಿ, ನೀವು ಮಲ್ಕೊಳ್ಳಿ, ನಾನು ನಿಮ್ಮ ಹಣೆಗೆ ಬಟ್ಟೆ ಇಡ್ತೀನಿ. ಬೇಡ ಮೇಡಮ್ ಅವರೇ, ನಾನು ಆಗಲೇ ಹೇಳಿದ್ನಲ್ವಾ ನನಗಿದೆಲ್ಲ ಬೇಡ ಅಂತ. ಬೇಡ ಅಂದರೆ ಹೇಗೆ ಸಿದ್ದು ಅವರೇ? ಮಲ್ಕೊಳ್ಳಿ. ಮೇಡಮ್ ಅವರೇ, ನಿಮಗೆ ಕೈ ಮುಗಿತೀನಿ, ದಯವಿಟ್ಟು ನನ್ನ ಅನ್ಪಾಡಕ್ಕೆ ಬಿಟ್ಬಿಡಿ. ಸಿದ್ದು ಅವರೇ, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಮೇಡಮ್ ಅವರೇ, ಬಿಟ್ಬಿಡಿ ಎಂದಲ್ಲ.
ನನ್ನ ಕ್ಷಮಿಸ್ಬಿಡಿ ಮೇಡಮ್ ಅವರೇ. ನಿಮ್ಮ ಪ್ರೀತಿ ಪಡ್ಕೊಳ್ಳೋ ಯೋಗ್ಯತೆ ನನಗಿಲ್ಲ. ನೀವು ಮುದ್ದಮ್ಮ ನನ್ನ ಮ್ಯಾಲಿಟ್ಟಿರೋ ನಂಬಿಕೆಗೆ ನನ್ನ ಮೋಸ ಮಾಡಿವ್ನಿ. ನನ್ನ ಕ್ಷಮಿಸ್ಬಿಡಿ ಮೇಡಮ್ ಅವರೇ, ನನ್ನ ಕ್ಷಮಿಸ್ಬಿಡಿ. ಮಾವ ಸರಿ ಹೋಯ್ತು. ಈ ಯೋಚನೆ ಮಾಡೋ ಚಾರ್ಜನ್ನ ನೀವು ಅತ್ತೆಯಿಂದ ತಗೊಂಡಿದ್ದೀರಾ ಅನ್ಸತ್ತೆ. ಎಲ್ಲಾದ್ರೂ ಒಂದ್ ಕಡೆ ಹೋಗಿ ಯೋಚನೆ ಮಾಡ್ತಾ ಕುತ್ಕೊಂಡ್ಬಿಡೋದು. ಸರಿ, ಜಾನುಗ್ ಫೋನ್ ಮಾಡಿದ್ರಾ? ಅಜ್ಜಿ ಹೇಗಿದ್ದಾರೆ ಅಂತ ವಿಚಾರಿಸಿದ್ರಾ? ಕೆಲಸದ ಒತ್ತಡದಲ್ಲಿ ಅವಳಿಗೆ ಫೋನ್ ಮಾಡಿಲ್ಲ. ಈಗಲೇ ಮಾಡ್ತೀನಿ ರಮ್ಮ. ಲೌಡ್ ಸ್ಪೀಕರ್ ಹಾಕಿ ಮಾವ. ಚಿನ್ನ ಮರಿ ಬಿಸಿ ಇದೆ ಜೋಕ್ ಪಾನ. ಹಲೋ ಅಪ್ಪ. ಜಾನು, ಹೇಗಿದೆಯಾ ಮಗಳೇ? ನಾನು ಚೆನ್ನಾಗಿದ್ದೀನಿ ಅಪ್ಪ, ನೀನು ಹೇಗಿದೆಯಾ? ನಾವು ಚೆನ್ನಾಗಿದ್ದೀವಮ್ಮ. ಅಮ್ಮ ಹೇಗಿದ್ದಾರೆ? ಅಮ್ಮ ಇವಾಗ ಯಾರನ್ನಾರು ಗುರ್ತಿಸ್ತಾರಾ? ಇಲ್ಲ ಅಪ್ಪ, ಆಸ್ಪತ್ರೆಯಿಂದ ಕರ್ಕೊಂಡು ಬಂದಾಗ ಹೇಗಿದ್ರೋ ಈಗಲೂ ಹಾಗೇ ಇದ್ದಾರೆ. ಯಾವುದೇ ಮೂವ್ಮೆಂಟ್ಸ್ ಕಾಣಿಸ್ತಿಲ್ಲ. ಡಾಕ್ಟ್ರ್ ಏನಂದ್ರು ಮಗಳೇ? ಅದೇ ಅಜ್ಜಿಗೆ ಪ್ರಜ್ಞೆ ಬರೋ ತನಕ ಏನೂ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ನೀನು ಅಜ್ಜಿ ನೋಡ್ತೀಯಾ? ಒಂದ್ಸತಿ ವಿಡಿಯೋ ಕಾಲ್ ಮಾಡ್ಲಾ? ಬೇಡಮ್ಮ, ಅಮ್ಮನ್ನ ನಾನು ಈ ಸ್ಥಿತಿಲಿ ನೋಡೋಕ್ಕಾಗಲ್ಲ. ಅಪ್ಪ ನೀವು ಇಷ್ಟೊಂದು ಬೇಜಾರು ಮಾಡ್ಕೋಬೇಡಪ್ಪ. ಅಜ್ಜಿ ಆದಷ್ಟು ಬೇಗ ಗುಣ ಆಗ್ತಾರೆ. ನಾನು ಅದೇ ಧೈರ್ಯದ ಮೇಲೆ ಇದ್ದೀನಮ್ಮ. ಜಾನು, ಅಳಿಯಂದ್ರಿದಾರಾ? ಹಾಂ, ಇಲ್ಲೇ ಇದ್ದಾರೆ, ಕೊಟ್ಟೆ ಇರು. ನಮಸ್ತೆ ಮಾವ, ಹೇಳಿ. ಅಳಿಯಂದ್ರೆ ನಮಸ್ಕಾರ. ನನ್ನಿಂದ ನಿಮಗೆ ಖಂಡಿತ ತೊಂದರೆ ಆಗ್ತಾ ಇದೆ. ನಾನು ನೋಡ್ಕೋಬೇಕಾಗಿತ್ತು. ಆ ಜವಾಬ್ದಾರಿ ನೀವು ತಗೊಂಡಿದ್ದೀರಾ. ಎಷ್ಟು ಕಷ್ಟ ಆಗ್ತಿದೆಯೋ ಏನೋ. ಮಾವ, ಈಗ ನನಗೆ ಕಷ್ಟ ಆಗ್ತಿದೆ ಅಜ್ಜಿ ನೋಡ್ಕೊಳಕ್ಕೆ ಅಂತ ನಾನು ಬಂದು ನಿಮ್ಗೆ ಹೇಳಿದ್ದೀನಿ. ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ದೀರಿ? ನೋಡಿ, ಅಜ್ಜಿ ಮೊದಲು ಹಾಗೆ ಲವಲವಿಕೆಯಿಂದ ಓಡಾಡ್ಕೊಂಡಿರೋ ಹಾಗಾಗೋವರೆಗೂ ಅವ್ರನ್ನ ನಾನೇ ನೋಡ್ಕೋಬೇಕು. ಈ ನಿಮ್ಮ ಉಪಕಾರಕ್ಕೆ ನಾನು ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ಜಾನುನ ನಾವು ನೋಡ್ಕೋಬೇಕಿತ್ತು. ಈಗ ನೋಡಿದ್ರೆ ಅಮ್ಮನ್ನು ನೀವೇ ನೋಡ್ಕೊಳಂಗ ಆಗೋಯ್ತು. ಇಲ್ಲ ಅಪ್ಪ, ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದೆಯಲ್ಲ. ನೋಡು, ಬೆಳಗ್ಗೆ ಹೊತ್ತು ಅಜ್ಜಿನ ನರ್ಸ್ ನೋಡ್ಕೊಳ್ತಾರೆ. ಆಫೀಸಿಂದ ಬಂದಮೇಲೆ ಇವ್ರು ನೋಡ್ಕೋತಾರೆ. ನಿಜ ಹೇಳಬೇಕು ಅಂದರೆ ಅಜ್ಜಿ ನೋಡ್ಕೊಳ್ಳೋಕ್ಕೆ ಯಾವುದೇ ರೀತಿ ಕಷ್ಟ ಆಗ್ತಿಲ್ಲ. ದಯವಿಟ್ಟು ನೀನು ಈ ಥರ ಯೋಚನೆ ಮಾಡೋದನ್ನ ಬಿಡು. ಜಾನು, ಆದರೂ ಮಾವನ ಮನಸ್ಸು ತಡಿಬೇಕಲ್ಲ ಜಾನು. ಅಜ್ಜಿಗೆ ಹೀಗಾಗೋದಕ್ಕಿಂತ ಮುಂಚೆ ಮಾವ ಎಷ್ಟು ಲವಲವಿಕೆಯಿಂದ ಇದ್ರು ಗೊತ್ತಾ? ಈಗ ಅವ್ರು ನೋಡೋಕೆ ಆಗಲ್ಲ. ನೀನೇ ನಿಮ್ಮ ತಂದೆಗೆ ಸ್ವಲ್ಪ ಧೈರ್ಯ ಹೇಳಬೇಕು. ಸರಿ, ಹಾಗಿದ್ರೆ ಒಂದು ಕೆಲಸ ಮಾಡಿಬಿಡು. ನಿಂಗೆ ಮನೇಲಿರೋದಕ್ಕೆ ಅಷ್ಟೊಂದು ಕಷ್ಟ ಆಗ್ತಿದೆ ಅಂದರೆ ಇಲ್ಲೇ ಬಂದು ನಮ್ಮ ಜೊತೆನೇ ಇದ್ಬಿಡು. ಒಂದು ಸ್ವಲ್ಪ ದಿನ ಇದ್ದಾಗುತ್ತೆ, ನನ್ನ ಜೊತೆನೂ ಇದ್ದಾಗುತ್ತೆ, ಅಜ್ಜಿನೂ ನೋಡಿದಾಗುತ್ತೆ. ನಿಂಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಬೇಡ ಮಗಳೇ, ಈಗಲೇ ನಿಮಗೆ ತೊಂದರೆ ಆಗ್ತಾ ಇದೆ. ಇನ್ನು ನಾನು ಬಂದು ಬರ್ತೀನಿ. ಒಂದು ಸ್ವಲ್ಪ ದಿನ ಕಳ್ಕೊಂಡು ಬರ್ತೀನಿ. ಅವಾಗವಾಗ ಫೋನ್ ಮಾಡಿ ವಿಚಾರಿಸ್ತೀನಿ. ಏನು ತೊಂದರೆ ಇಲ್ಲಲ್ಲ ಮಗಳೇ? ಸರಿ ಆಯ್ತಪ್ಪ. ಸರಿ ಮಾವ.